ಜುಡಿಷಿಯಲ್ ಆಫೀಸರ್ಸ್ ಕಾನ್ಫರೆನ್ಸ್ ಇತ್ತು. ನಮ್ಮ ರಾಷ್ಟ್ರದ ಅಪೆಕ್ಸ್ ಕೋರ್ಟ್, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬಂದಿದ್ರು, ಬೇರೆ ಜಡ್ಜಿಗಳು ಕೂಡ ಬಂದಿದ್ರು. ಹಾಗಾಗಿ ಆ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಲಿಕ್ಕೆ ಹೋಗೋದ್ರಿಂದ ಇಲ್ಲಿಗೆ ಬರಲು ತಡ ಆಯಿತು. ನಿಮ್ಮನ್ನೆಲ್ಲ ಕಾಯಿಸಿದ್ದೀನಿ, ಅದಕ್ಕೋಸ್ಕರ ಕ್ಷಮಿಸಬೇಕು ಅಂತ ಹೇಳಿ ಈಗಾಗಲೇ ರೇವಣ್ಣವರು, ಡಿ.ಕೆ. ಶಿವಕುಮಾರ್ ಅವರು ಈ ಗ್ಯಾರಂಟಿಗಳ ಬಗ್ಗೆ ಮತ್ತೆ ನಿಮ್ಮ ಕರ್ತವ್ಯ ಜವಾಬ್ದಾರಿಗಳ ಬಗ್ಗೆ ಬಹಳ ಸ್ಪಷ್ಟವಾದಂತ ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಹಳ ಸುದೀರ್ಘವಾಗಿ ಮಾತಾಡಿ ಎಲ್ಲ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸಿದ್ದಾರೆ. ನಾನು ಮತ್ತೆ ಅವನ್ನೆಲ್ಲ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ ಸರ್ಕಾರ 2013 ಇದ್ದಾಗ ಮತ್ತೆ ಈಗ 10 ತಿಂಗಳ ಕಾಲ ನಾವು ಅಧಿಕಾರದಲ್ಲಿದ್ದೀವಿ. ಕೇಳಿಸ್ತಾ ಇಲ್ವಾ? 10 ತಿಂಗಳ ಕಾಲ ಅಧಿಕಾರದಲ್ಲಿದ್ದೀವಿ. ಮೊನ್ನೆ 20ನೇ ತಾರೀಕಿಗೆ 10 ತಿಂಗಳುಗಳಾಯಿತು ನಾವು ಅಧಿಕಾರದಲ್ಲಿ. ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು, 2023 ಮೇ 20. ನಾವು ಇಂದಿನ ಅವಧಿನಲ್ಲಿ 2013ರಿಂದ 2018 ಮತ್ತೆ ಈಗಿನ ಅವಧಿನಲ್ಲಿ ಜನತೆಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೀವಿ. ಹಿಂದೆ 2013ರಿಂದ 2018 ಕೊಟ್ಟಿದ್ದಂತ ಭರವಸೆಗಳನ್ನ ಬಹುತೇಕವಾಗಿ ಈಡೇರಿಸಿದ್ದೀವಿ. 165 ಭರವಸೆಗಳನ್ನು ಕೊಟ್ಟಿದ್ದು, ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಅದಲ್ಲದೆ 30 ಕಾರ್ಯಕ್ರಮಗಳನ್ನ ಹೆಚ್ಚುವರಿಯಾಗಿ ಕೊಟ್ಟಿದ್ದೀವಿ. ಅದರರ್ಥ 100ಕ್ಕೆ 100 ನಾವು ಭರವಸೆಗಳನ್ನು ಈಡೇರಿಸಿದ್ದೀವಿ. ನುಡಿದಂತೆ ನಡೆದಿದ್ದೀವಿ. ಜನತೆಗೆ ಕೊಟ್ಟಂತ ವಾಗ್ದಾನಗಳನ್ನ ಈಡೇರಿಸಿದ್ದೀವಿ. ಈ ಸಾರಿನೂ ಕೂಡ ಅನೇಕ ಭರವಸೆಗಳನ್ನು ಕೊಟ್ಟಿದ್ದು. ಅವುಗಳ ಜೊತೆಗೆ 5 ಗ್ಯಾರಂಟಿಯನ್ನು ಪ್ರಮುಖವಾಗಿ ಕೊಟ್ಟಿದ್ದು. 5 ಗ್ಯಾರಂಟಿಗಳನ್ನು ಪ್ರಮುಖವಾಗಿ ಕೊಟ್ಟಿದ್ದು. ನಾನು ಮುಖ್ಯಮಂತ್ರಿ ಆದ್ಮೇಲೆ 2 ಬಜೆಟ್ಗಳನ್ನು ಮಂಡಿಸಿದೆ. 2023 ಜುಲೈನಲ್ಲಿ, 2024 ಫೆಬ್ರವರಿ. ಈ 2 ಬಜೆಟ್ಗಳಲ್ಲಿ ನಾವು ನಮ್ಮ ಭರವಸೆಗಳನ್ನು ಪ್ರಸ್ತಾಪ ಮಾಡಿದ್ದು, ನಮ್ಮ ಗ್ಯಾರಂಟಿಗಳನ್ನು ಪ್ರಸ್ತಾಪ. ನಾವು ಹೆಮ್ಮೆಯಿಂದ, ನೀವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬೇಕು, ಯಾವುದಾದ್ರೂ
ಯಾವುದಾದರೂ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಕರೆದುಕೊಂಡು ಸಾಧ್ಯ. ಎದೆ ಉಪ್ಪಿಸಿ ಹೇಳಬೇಕು. ಅವರು ಬಿಜೆಪಿ ಅವರು ಕೂಡ 2018 ನೀವು ಪ್ರಣಾಳಿಕೆ ತೆಗೆದು ನೋಡಿ. 2018 ಪ್ರಣಾಳಿಕೆ ಅವರು ತೆಗೆದು ನೋಡಿ. 10% ಕೂಡ ಈಡೇರಿಸಿಲ್ಲ ಬಿಜೆಪಿಯವರು. Not even 10% of the promises which they have made to the people of Karnataka in 2018 assembly election. ನಮ್ಮದು 2013 ತೆಗೆದು ನೋಡಿ. ನಾವೆಷ್ಟು ಭರವಸೆಗಳನ್ನು ಕೊಟ್ಟಿದ್ದು, ಎಷ್ಟು ಈಡೇರಿಸಿ. 2023ರಲ್ಲಿ ನಾವು ಏನ್ ಹೇಳಿದ್ದೋ ಏನ್ ಮಾಡಿದ್ದೀವಿ. ಇದನ್ನ ನೀವೆಲ್ಲರೂ ಕೂಡ ಮೊದಲು ನಮ್ಮ ಭರವಸೆಗಳು, ಗ್ಯಾರಂಟಿಗಳನ್ನ ತಿಳ್ಕೋಬೇಕು. ಏನೇನು ಕೊಟ್ಟಿದ್ದೋ, ಏನ್ ಮಾಡಿದ್ದೀವಿ. ನಾನು ಒಂದು ಪತ್ರ ಬರೆದಿದ್ದೀನಿ ಎಲ್ಲ ಫಲಾನುಭವಿಗಳಿಗೆ, ಮತ್ತೆ ನಿಮಗೆಲ್ಲ ಒಂದು ಪತ್ರ ಬರೆದಿದ್ದೀನಿ. ಆ ಪತ್ರದ ಕಾಪಿಯನ್ನ ಅಧ್ಯಕ್ಷರಿಗೆ, ರಾಜ್ಯ ಅಧ್ಯಕ್ಷರಿಗೆ ಕೊಟ್ಟಿದ್ದೀನಿ. ಅದರ ಕಾಪಿನ ಎಲ್ರಿಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ, ಎಲ್ಲ ಫಲಾನುಭವಿಗಳಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ. ನಾವು ಬಿಜೆಪಿಯವ್ರ ತರ ಜನರಿಗೆ ಮೋಸ ಮಾಡತಕ್ಕಂಥ, ಸುಳ್ಳು ಭರವಸೆಗಳನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲ್ಲ. ಅದಕ್ಕೆ ನಾನು ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿಗಳ ಚೆಕ್ ಅನ್ನ ಕೊಟ್ಟು ಇಬ್ರು ಸೈನ್ ಮಾಡಿ, ನಾವು ಕೊಟ್ಟ ಮಾತಿನಂತೆ ನಡ್ಕೋತೀವಿ, ನಾವು ಮಾತಿಗೆ ಬದಲಾವಣೆ ಮಾಡಲ್ಲ, ಕೊಟ್ಟ ಮಾತಿಗೆ ತಪ್ಪಿಸ್ಕೊಳ್ಳಲ್ಲ ಅಂತೇಳಿ 5 ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿಗಳ ಚೆಕ್ ಅನ್ನ ಕೊಟ್ಟು, ಬಿಜೆಪಿಯವರು ಬಾಯಿ ಬಡ್ಕೊಂಡ್ರು. ಪಾಪ ಇವು ಜಾರಿ ಮಾಡಕ್ಕಾಗಲ್ಲ, ಎಲ್ಲಿಂದ ದುಡ್ಡು ತರ್ತಾರೆ? ಯಾಕಂತಂದ್ರೆ ಅವ್ರಿಗೆ ಗೊತ್ತಿತ್ತು ಖಜಾನೆನೆಲ್ಲ ಖಾಲಿ ಮಾಡ್ಬಿಟ್ಟಿದೀವಿ ಅಂತ. ಬಿಜೆಪಿಯವರು ಖಜಾನೆ ಇಲ್ಲ ಖಾಲಿ ಮಾಡ್ಬಿಟ್ಟಿದೀವಿ, ದುಡ್ಡೆಲ್ಲಿದೆ ತರಕ್ಕೆ ಮಾಡಕ್ಕೆ ಅಂತ ಅವ್ರಿಗೆ ಗೊತ್ತಿತ್ತು. ಪಾಪ ಬಸವರಾಜ ಬೊಮ್ಮಾಯಿಗೂ ಗೊತ್ತಿತ್ತು, ಅಶೋಕನಿಗೂ ಗೊತ್ತಿತ್ತು, ಯಡಿಯೂರಪ್ಪನಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ನನಗೆ. ಇವ್ರಿಗೆ ಗೊತ್ತಿದ್ದು ಇಲ್ಲ, ಇವ್ ಮಾಡಕ್ಕಾಗಲ್ಲ. ನರೇಂದ್ರ ಮೋದಿಯವರೇ ಈ ಗ್ಯಾರಂಟಿಗಳನ್ನ ಒಂದು ವೇಳೆ ಜಾರಿ ಕೊಟ್ರೆ ಜಾರಿ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತೇಳಿ ನರೇಂದ್ರ ಮೋದಿಯವರೇ ಹೇಳೋದು. ಯಾಕಂತಂದ್ರೆ ಅವರಿಗೆ ಅವ್ರು ಕೊಟ್ಟ ಮಾತುಗಳನ್ನು ಈಡೇರಿಸಿಲ್ವಲ್ಲ. ಅದೇ ರೀತಿ ಕರ್ನಾಟಕ ಸರ್ಕಾರವನ್ನು ಮಾಡ್ತದೆ ಅಂತಕ್ಕಂಥದ್ದು ಅವರ ತಲೆಯಲ್ಲಿ. ಯಾಕಂದ್ರೆ ಅವ್ರು ಹೇಳೋ ಒಂದನ್ನು ಮಾಡಿದಾರೆ ಪ್ರಮುಖವಾದಂತ ಗ್ಯಾರಂಟಿಗಳನ್ನ. ಹೇಳಿ, ನೀವೇ ಯೋಚನೆ ಮಾಡಿ, ಹೇಳ್ಬೇಕು ನೀವು. ಅಚ್ಚೇ ದಿನ ಹಿಂಗೆ ಅಂತರು ಬಂತ 15 ಲಕ್ಷ ರೂಪಾಯಿ ವಿದೇಶದಿಂದ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ ನಾವು 15 ಲಕ್ಷ ಕೊಟ್ಬಿಡ್ತೀವಿ ಪ್ರತಿ ಕುಟುಂಬಕ್ಕೆ ಅಂದ್ರು. ಕೊಟ್ರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಂದ್ರು ಮಾಡಿದ್ರ. ನರೇಂದ್ರ ಮೋದಿ ಇವುಗಳ ಬಗ್ಗೆ ಮಾತೇ ಆಡಲ್ಲ. ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ, ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ,
ರಾಜ್ಯ ಆರ್ಥಿಕವಾಗಿ ಯಾವ ಪರಿಸ್ಥಿತಿ ಇದೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡಲ್ಲ. ಇವುಗಳ ಬಗ್ಗೆ ಬಿಟ್ಟು ಮನ್ ಕಿ ಬಾತ್ ಅಲ್ಲಿ ಮಾತಾಡೋದೇ ಬೇರೆ. ಇವುಗಳ ಬಗ್ಗೆ ಒಂದಿನ ಪ್ರಸ್ತಾಪ ಮಾಡಲ್ಲ. ನಾನು ಏನ್ ಹೇಳಿದ್ದೆ, ಏನ್ ಮಾಡಿದ್ದೇನೆ, ನಮ್ಮ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ನಿರುದ್ಯೋಗದ ಸಮಸ್ಯೆ ಹೆಂಗಿದೆ, ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಏನಾಗಿದೆ, ಪೆಟ್ರೋಲ್ ಬೆಲೆ ಏನಾಗಿದೆ, ಡೀಸೆಲ್ ಬೆಲೆ ಏನಾಗಿದೆ, ಗ್ಯಾಸ್ ಬೆಲೆ ಏನಾಗಿದೆ, ಗೊಬ್ಬರದ ಬೆಲೆ ಏನಾಗಿದೆ, ಇವೆಲ್ಲ ಹೇಳ್ಬೇಕಲ್ಲ. ಒಂದು ದಿನ ಇದ್ರ ಬಗ್ಗೆ ಮಾತಾಡಿದ್ರ ನಮ್ಮ ಮೀಡಿಯಾ ಇದಾರಲ್ಲ, ಈ ದೇಶದ ಮೀಡಿಯಾ ಇದಾರಲ್ಲ, ಅವ್ರನ್ನೇ ಭೇಟಿ ಮಾಡಲ್ಲ ಪುಣ್ಯಾತ್ಮ. ಅದಕ್ಕೆ ಮನ್ ಕಿ ಬಾತ್ ಮೀಡಿಯಾದವ್ರು ಭೇಟಿ ಮಾಡೋದ್ರೆ ಪ್ರಶ್ನೆ ಕೇಳ್ತಾರಲ್ಲ, ಅದಕ್ಕೆ ಅವ್ರು ಅವಾಯ್ಡ್ ಮಾಡ್ಬಿಟ್ಟು ಮನ್ ಕಿ ಬಾತ್ ಇದನ್ನ ಹೇಳೋದು, ಅಲ್ಲಿ ಬಾಯಿ ಬಂದಂಗೆ ಹೇಳೋದು, ಅವರ ಪಕ್ಷದ ಇಡನ್ ಅಜೆಂಡಾ ಎಲ್ಲನೂ ಪ್ರಸ್ತಾಪ ಮಾಡೋದು, ಭಾವನಾತ್ಮಕವಾದಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡೋದು, ಅದನ್ನ ಬಿಟ್ರೆ ಬೇರೆ ಏನು ಹೇಳಲ್ಲ. ನಾನು ಹೇಳ್ತೀನಿ, ಬಹಳ ಸುಳ್ಳು ಹೇಳಿದವರು ಪ್ರಧಾನಮಂತ್ರಿಗಳು, ಈ ದೇಶದ ಪ್ರಧಾನಮಂತ್ರಿಗಳಲ್ಲಿ ಹೆಚ್ಚು ಸುಳ್ಳು ಹೇಳಿದವರು ಇವರೇ. ಬಹಳ ಸುಳ್ಳು ಹೇಳಿದರು, ಒಂದು ಈಡೇರಿಸಿ. ಆದ್ರೂ ಕೂಡ ನಮ್ಮ ಗ್ಯಾರಂಟಿಗಳನ್ನೆಲ್ಲ ವಿರೋಧ ಮಾಡಿದ್ರ. ಆಮೇಲೆ ಎಲೆಕ್ಷನ್ ಬಂದಾಗ ಬೇರೆ ರಾಜ್ಯಗಳು, ಉತ್ತರದ ರಾಜ್ಯಗಳಲ್ಲಿ ಎಲೆಕ್ಷನ್ ಬಂದಿತ್ತಲ್ಲ, ಆಗ ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ರ. ಆಮೇಲೆ ಈಗ ನರೇಂದ್ರ ಮೋದಿ ನಮ್ ಗ್ಯಾರಂಟಿಗಳನ್ನೇ ಕದ್ದುಬಿಟ್ಟು ಮೋದಿ ಗ್ಯಾರಂಟಿ ಅಂತ ದಿನ ಪತ್ರಿಕೆಯಲ್ಲಿ ಬರೆಸಿದ್ದಾರೆ. ಮೋದಿ ಗ್ಯಾರಂಟಿ. ಸೊ ನಾನು ನಿಮ್ಗೆ ಇಷ್ಟೇ ಹೇಳೋದು, ಇವತ್ತು ಕಾರ್ಯಕರ್ತರನ್ನ ಗುರುತಿಸಿ ಸುಮಾರು ಎಷ್ಟು ಸಾವಿರ ಜನ ಕಾರ್ಯಕರ್ತರಾಗಿದ್ದಾರಮ್ಮ ಗೊತ್ತಾ? ಸುಮಾರು 5,000 ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮೊದಲನೇ ಬಾರಿಗೆ ಮಾಡಿದ್ದಾರೆ. ಮೊದಲನೇ ಬಾರಿ ಹಿಂದೆ ಯಾವಾಗ ಮಾಡಿದ್ದ? ಯಾಕಂತಂದ್ರೆ ಕಾರ್ಯಕರ್ತರು ಇವತ್ತು ಯಾವುದೇ ಚುನಾವಣೆಯಲ್ಲಿ ಪಕ್ಷ ಗೆಲ್ಲಬೇಕಾದ್ರೆ ಕಾರ್ಯಕರ್ತರ ಶ್ರಮ ಇದ್ದರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಕರ್ತರೇ ಪಕ್ಷದ ಜೀವಾಳ. ಯಾವುದೇ ಪಕ್ಷಕ್ಕೆ ಅವರೇ ಜೀವಾಳ. ಅದಕ್ಕೋಸ್ಕರವಾಗಿ ಎಲ್ಲ ಕಾರ್ಯಕರ್ತರಿಗೂ ಮಾಡಕ್ಕಾಗದೇ ಇರಬಹುದು, ಆದರೆ ಸುಮಾರು 5,000 ಕಾರ್ಯಕರ್ತರಿಗೆ ಬೋರ್ಡ್ ಕಾರ್ಪೊರೇಷನ್ ಮಾಡಿದ್ದೀವಿ, ಚೇರ್ಮನ್ಗಳು, ಕಾರ್ಪೊರೇಷನ್ ಚೇರ್ಮನ್ಗಳು ಮಾಡಿದ್ವಿ, ವೈಸ್ ಚೇರ್ಮನ್ ಮಾಡಿದ್ದೀವಿ. ಆಮೇಲೆ ಡೈರೆಕ್ಟರ್ಗಳು ಕೂಡ ಇನ್ನೂ ಕೆಲವೆಲ್ಲ ಮಾಡಬೇಕಾಗಿದೆ, ಅವ್ರು ಕೂಡ ಬಾಕಿ ಇದೆ, ಅವ್ರು ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಈಗ ರಾಜ್ಯ ಮಟ್ಟದಲ್ಲಿ ಒಂದು ಅಧ್ಯಕ್ಷರು, 5 ಜನ ಉಪಾಧ್ಯಕ್ಷರು ಇರ್ತಾರೆ, ಆಮೇಲೆ 21 ಜನ ಸದಸ್ಯರು ಇರ್ತಾರೆ. ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಇರ್ತಾರೆ, ಆಮೇಲೆ ಸದಸ್ಯರುಗಳು ಇರ್ತಾರೆ. ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರು ಇರ್ತಾರೆ, ಅಲ್ಲಿ ಉಪಾಧ್ಯಕ್ಷರು ಇರ್ತಾರೆ, ಆಮೇಲೆ ಸದಸ್ಯರುಗಳಿರ್ತಾರೆ. ಇಷ್ಟೆಲ್ಲ ಜವಾಬ್ದಾರಿಯಾಗಿ ಕೊಟ್ಟಿದ್ದೀವಿ ಅಂತಂದ್ರೆ, ಈ 5 ಗ್ಯಾರಂಟಿಗಳಿಗೆ ನಾವು ಖರ್ಚು ಮಾಡ್ತಕ್ಕಂಥ ಹಣ ಒಂದು ವರ್ಷಕ್ಕೆ ಅಂದ್ರೆ 24-25ಕ್ಕೆ ನಾವು ಖರ್ಚು ಮಾಡ್ತಕ್ಕಂಥ ಹಣ ಅಂದಾಜು 52,009 ಕೋಟಿ. 52,009 ಕೋಟಿ.
ಈ ವರ್ಷ ಆರ್ಥಿಕ ವರ್ಷದಲ್ಲಿ ಸುಮಾರು 36,000 ಕೋಟಿ ಆಗ್ಬಹುದು ಅಂತ ಅಂದಾಜು ಮಾಡಿದ್ದೀವಿ. ಮಾರ್ಚ್ ಎಂಟುವರೆಗೆ 36,000 ಕೋಟಿ ಆಗ್ಬಹುದು ಅಂತ ಅಂದಾಜು ಮಾಡಿದ್ದೀವಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದ ಇತಿಹಾಸದಲ್ಲಿ ಇದೇ ಮೊದಲು. ಮತ್ತೆ ಇದರ ಜವಾಬ್ದಾರಿ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ಬೇಕಲ್ಲ, ಅದಕ್ಕೆ ನಿಮ್ ಜವಾಬ್ದಾರಿ. ಮಧ್ಯವರ್ತಿಗಳಿಲ್ಲ, ನೇರವಾಗಿ ಅವ್ರ ಅಕೌಂಟ್ ಕೊಟ್ಬಿಡ್ತೀವಿ. ಬಸ್ಸು ಫ್ರೀಯಾಗಿ ಕೊಟ್ಟಿದ್ದೀವಿ. ಎಲ್ಲ ಜಾತಿಯವರಿಗೆ, ಎಲ್ಲ ಧರ್ಮದವರಿಗೆ, ಎಲ್ಲ ಪಕ್ಷದವರಿಗೆ, ಮತ್ತೆ ವಿದ್ಯಾರ್ಥಿಗಳು, ಹೆಣ್ಣುಮಕ್ಕಳು ಮತ್ತು ಎಲ್ಲ ಹೆಣ್ಣುಮಕ್ಕಳು. ನನ್ನ ಹೆಂಡತಿಗೂ ಸಿಗುತ್ತೆ, ನನ್ನ ಹೆಂಡತಿಗೂ ಹೋಗ್ಬೋದು ಬಸ್ನಲ್ಲಿ. ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು ಸರ್ಕಾರಿ ಬಸ್. ಯಾವ್ದಾದ್ರು ಮಾಡಿದ್ದಂಗೆ ಫಸ್ಟ್ ಟೈಮ್ ಇನ್ ದಿ ಹಿಸ್ಟರಿ ಆಫ್ ಇಂಡಿಯಾ, not only in Karnataka, in the entire India for the first time. ಎಲ್ಲ ಈಗ 7 ಕೋಟಿ ಕನ್ನಡಿಗರಿದ್ದಾರೆ ಅಂತ ನಮ್ಮ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. ಅದರಲ್ಲಿ ಸುಮಾರು 3.5 ಕೋಟಿ ಹೆಣ್ಮಕ್ಳಿದ್ದಾರೆ. ಆ 3.5 ಕೋಟಿ ಹೆಣ್ಮಕ್ಳು ತಿರುಗಾಡ್ಬೋದು. 3.5 ಕೋಟಿ ಹೆಣ್ಮಕ್ಳು ಕೂಡ ತಿರುಗಾಡ್ಬೋದು. ಈಗ ನೀವೆಲ್ಲ ನಿಮ್ ಮನೆಯಿಂದ ಇಲ್ಲಿಗೆ ಕಾಂಗ್ರೆಸ್ ಕಚೇರಿಗೆ ಅಥವಾ ನಿಮ್ ಸ್ನೇಹಿತರ ಮನೆಗೆ, ನೆಂಟರ ಮನೆಗೆ ಹೋಗಕ್ಕೆ ಸರ್ಕಾರಿ ಬಸ್ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀವಿ. ವೆರಿ ಗುಡ್. ಸೊ ಇದನ್ನ ಅವ್ರು ತಿಳಿಸ್ಬೇಕಲ್ಲ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಇದು ಅಂತ ಗೊತ್ತಾಗಬೇಕಲ್ಲ ಅವರಿಗೆ. ಯಾಕಂತಂದ್ರೆ ಈ ಬಿಜೆಪಿ ಇದಾರಲ್ಲ, ಈ ನುಸ್ಕುನಿಕಾಯಿ ಅಂತೀವಿ ನಾವು, ಆ ತರ ಬರೀ ಸುಳ್ಳೆ ಹೇಳೋದು ಗಿರಾಕಿಗಳು. ಅವ್ರು ಸತ್ಯ ಹೇಳಿ ಗೊತ್ತೇ ಇಲ್ಲ ಅವರಿಗೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತೀನಿ, ಸುಳ್ಳೆ ಅವ್ರ ಮನೆ ದೇವರು, ಸುಳ್ಳೆ ಅವ್ರ ಮನೆ ದೇವರು, ಬೇರೆ ಏನ್ ಹೇಳೋದಿಲ್ಲ, ಬರೀ ಸುಳ್ಳೆ ಹೇಳೋದು. ಆ ಸುಳ್ಳನ್ನ ಸುಳ್ಳು ಅಂತ ಮಾಡೋರು ಯಾರು? ಈಗ ನಾವು ಆಮೇಲೆ ಏನ್ ಹೇಳ್ತಾರೆ, ಯಾವುದೇ ಸರ್ಕಾರ ಇದ್ರು ಕೊಡ್ತಾರೆ ಅಂತ ಅಂತಾರೆ. ಅವ್ರು ಯಾಕೆ ಕೊಡ್ಲಿಲ್ಲ ಅಂತಂದ್ರೆ, ಆಯ್ತಪ್ಪ ನಾವು ಕೊಟ್ಟಿದೀವಿ ಅಂತ ಈಗ ಓಟ್ಗೋಸ್ಕರ ಕೊಟ್ಟು ಅಂತ ಇಟ್ಟಿದ್ದಾರೆ. ಅವ್ರು ಯಾಕೆ ಕೊಡ್ಲಿಲ್ಲ? ಅವ್ರ ಮ್ಯಾನಿಫೆಸ್ಟೋನಲ್ಲಿ 2018 ಅಧಿಕಾರಕ್ಕೆ ಬಂದ ದಿನನೇ ಮೊದಲನೇ ಕ್ಯಾಬಿನೆಟ್ ನಲ್ಲೇ ರೈತರದು 1 ಲಕ್ಷ, ಅದು ಸೊಸೈಟಿಗಳ ಸಾಲ ಇರ್ಬೋದು, ಬ್ಯಾಂಕ್ಗಳ ಸಾಲ ಇರ್ಬೋದು, ಮನ್ನಾ ಮಾಡ್ತೀವಿ ಅಂತ ಹೇಳೋದು. ಮಾಡಿದ್ರ? ಮತ್ತೆ ಇದನ್ನ ಹೇಳ್ಬೇಕು ಬೇಡ? ಹೇಳ್ಬೇಕು ಬೇಡ? ರೈತರಿಗೆ ಹಿಂಗೆಲ್ಲ ಟೋಪಿ ಹಾಕಿದ್ರು ಅಂತ ಹೇಳಬೇಕು ಬೇಡ? ಸೊ ಅದಕ್ಕೋಸ್ಕರ ಇವೆಲ್ಲ ಜನಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡೋದು. ನೀವು ಯು ಆಲ್ ಸೋಲ್ಜರ್ಸ್ ಅಬೌವ್ ಕಾಂಗ್ರೆಸ್ ಪಾರ್ಟಿ, ಸೈನಿಕರಿದ್ದಾಗಿ ನೀವೆಲ್ಲ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗಲಿ ಹೋದರೆ, ಈಗ ನೋಡಿ ನಾವು ಸುಮ್ಮನೆ ಒಂದು ಸರ್ವೆನಲ್ಲಿ ಇರೋ ಪ್ರಕಾರ ಸುಮಾರು 60% ಹೆಚ್ಚು ಜನ ಮಹಿಳೆಯರು ಅವರು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಕೊಟ್ಟಿರೋದು ಅಂತ. ಇನ್ನು ಕೆಲವ್ರಿಗೆ ಗೊತ್ತಾಗಿಲ್ಲ, ಹೇಳ್ಬೇಕಲ್ಲ ಅವರಿಗೆ. ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇರೋರು ನಾವು,
ರೂಪಾಯಿ ಒಬ್ಬರಿಗೆ ಅಕ್ಕಿಗೆ ಪ್ರತಿ ತಿಂಗಳು ಕೊಡ್ತಾ ಇರೋರು ನಾವು. ಬಸ್ಸು ಫ್ರೀ ಆಗಿ ಟ್ರಾವೆಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋರು ನಾವು. ಮತ್ತೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಬಿಲ್ ಕೊಡಂಗಿಲ್ಲ. ಆ ವಿದ್ಯುತ್ ಶಕ್ತಿ ಸಪ್ಲೈ ಮಾಡ್ತಾ ಇರೋರು ನಾವು. ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮದಲ್ಲಿ 22-23 ಪಾಸ್ ಆದವರು ಅವರಿಗೆ 6 ತಿಂಗಳೊಳಗಡೆ ಕೆಲಸ ಸಿಕ್ಕದೆ ಹೋದ್ರೆ 2 ವರ್ಷದವರೆಗೆ ನಿರುದ್ಯೋಗಿ ಡಿಗ್ರಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳು ಕೊಡ್ತೀವಿ. ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ. ಇದನ್ನ 2 ವರ್ಷದವರೆಗೂ ಕೊಡ್ತೀವಿ. ನೀವು 2 ವರ್ಷದೊಳಗಡೆ ಕೆಲಸ ತಗೋಬೇಕು. ನಿಮ್ಗೆ ಕೆಲಸ ಸಿಕ್ಕಲಿ ಅಂತೇಳಿ ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೀವಿ. ಗೊತ್ತಾಗಬೇಕಲ್ಲ ಅವ್ರಿಗೆ, ಯುವಕರಿಗೆಲ್ಲ ಗೊತ್ತಾಗಬೇಕಲ್ಲ. ಪಾಪ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ಅವರಿಗೆಲ್ಲ ಯುವಕರಿಗೆ. ವೋಟಿಂಗ್ ರೈಟ್ ಕೊಟ್ಟವರು, 18 ವರ್ಷಕ್ಕೆ ವೋಟಿಂಗ್ ರೈಟ್ ಕೊಟ್ಟವರು ಯಾರು? ರಾಜೀವ್ ಗಾಂಧಿ ಅವರು. ಪಾಪ ಮೋದಿ ಮೋದಿ ಅಂತ ಕೂಗೋರು ಇವ್ರ ಕೈಲಿ ಕೂಗ್ಸೋದು. ಇದನ್ನ ನಾವು ಮನದಟ್ಟು ಮಾಡ್ಕೊಡ್ಬೇಕಲ್ಲ ಅವ್ರಿಗೆ. ಅವರು ದಾರಿ ತಪ್ಪಿದಾರೋ ಅಥವಾ ಅವರ ಮೋದಿ ಮಾತುಗಳಿಂದ ಪ್ರೇರೇಪಿತರಾಗಿದ್ದಾರೋ ಇದು ಗೊತ್ತಿಲ್ಲ ನನಗೆ. ಮನ್ ಕಿ ಬಾತ್ನಿಂದ ಪ್ರೇರೇಪಿತರಾಗಿರ್ಬೇಕು ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಅವರು ಹಿಂದುತ್ವದ ಬಗ್ಗೆ ಬಹಳ ಮಾತಾಡ್ತಾರೆ. ಹಿಂದುತ್ವದ ಬಗ್ಗೆ ಬಹಳ ಮಾತಾಡ್ತಾರೆ. ಅವ್ರು ಭಾವನಾತ್ಮಕವಾದ ವಿಚಾರಗಳನ್ನ ಹೇಳೋದು. ಮತ್ತೆ ನೀವು ಇದೊಂದು ಹೇಳಬೇಕು ಬಹಳ ಸ್ಪಷ್ಟವಾಗಿ, ಬಿಜೆಪಿಯವರು ಇದ್ದಾರಲ್ಲ, ಅವ್ರು ಯಾವತ್ತೂ ಕೂಡ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಗೌರವ ಇಲ್ಲ. ಯಾಕಂದ್ರೆ ನಮ್ಮ ಸಂವಿಧಾನ ಸಮಾನ ಅವಕಾಶಗಳನ್ನು ಎಲ್ರಿಗೂ ಕೊಡುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಸ್ಟ್, ಕ್ರೀಡ್, ರಿಲಿಜಿಯನ್ ಎಲ್ರಿಗೂ ಕೊಡ್ತಾರೆ. ಎಲ್ರಿಗೂ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾಜ ನಿರ್ಮಾಣ ಆಗಬೇಕು, ಎಲ್ರಿಗೂ ಸಮಾನ ಅವಕಾಶಗಳು ಕೊಡಬೇಕು ಅಂತೇಳಿ ಸಂವಿಧಾನದಲ್ಲಿ ಮಾಡಿದ್ದಾರೆ. ಇದಕ್ಕೆ ನಂಬಿಕೆ ಇಲ್ಲ ಅವರು. ಯಾಕಂತಂದ್ರೆ they want disparity in the society, inequality in the society. ಈಗ ನೀವು ಬಡವರಾಗಿದ್ದಿರ್ತಾನೆ, ಅವಿದ್ಯಾವಂತರಾಗಿದ್ದಿರ್ತಾನೆ, ನಿಮ್ಗೆ ಶೋಷಣೆ ಮಾಡಕ್ ಸಾಧ್ಯ ಆಗೋದು, ನಿಮ್ಗೆ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗೋದು. ಈಗ ನಾವು ಹಳ್ಳಿನಲ್ಲಿ ಹಳ್ಳಿ ಬಂದವರು ಗೊತ್ತಾಗುತ್ತೆ. ಒಬ್ಬ ಬಡವ ಬ್ರಾಹ್ಮಣ ಬಂದ್ರು ಕೂಡ ಸ್ವಾಮಿ ನಮಸ್ಕಾರ ಬುದ್ಧಿ ಚೆನ್ನಾಗಿದ್ದೀರಾ ಅಂತ ಕೇಳಿ ನಾವು ಅಡಿಗೆ ಮಾಡೋನು ಅಂತ ಇಟ್ಕೊಳ್ಳೋಣ. ಅವ್ರಿಗೇನಂತ ಕರಿತೀವಿ ನಾವು, ನಮಸ್ಕಾರ ಬುದ್ಧಿ ಚೆನ್ನಾಗಿದ್ದೀರಾ ಅಂತ ಕರಿತೀವಿ. ಅದೇ ಒಬ್ಬ ದಲಿತರು ಶ್ರೀಮಂತ ಆಗಿದ್ರು ಕೂಡ, ವಿದ್ಯಾವಂತ ಆಗಿದ್ರು ಕೂಡ ಎಲ್ಲ ಚೆನ್ನಾಗಿದೆಯಾ ಅಂತ ಕರಿತೀವಿ. ಈ ಧೋರಣೆ ಇದೆಯಲ್ಲ, ಇದು ಗುಲಾಮಗಿರಿಯ ಸಂಕೇತ. ಈ ಗುಲಾಮಗಿರಿ ಸಂಕೇತ ಇದು ಹೊರಗಡೆ ಬರಬೇಕಲ್ಲ. ನೋಡಿ ನಮ್ಮ ದೇಶದಲ್ಲಿ ಹೆಂಗಿದೆ ಅಂತಂದ್ರೆ ವ್ಯವಸ್ಥೆ, ಒಬ್ಬ ಶ್ರೀಮಂತ ದಲಿತರವನು, ವಿದ್ಯಾವಂತ ದಲಿತರವನಾಗಿದ್ರು ಕೂಡ ಅವನಿಗೆ ಬಹಳ ಸಿಂಗುಲರ್ ಆಗಿ ಮಾತಾಡಿಸ್ತಕ್ಕಂಥದ್ದು ಮಾಡಿ, ಒಬ್ಬ ಬಡವರಾಗಿದ್ದಂತ ಬ್ರಾಹ್ಮಣ ಜಾತಿ ಮೇಲ್ಜಾತಿ ರೂಪದವರಿಗೆ ಅವ್ರಿಗೆ ಬಹುವಚನದಲ್ಲಿ ಮಾತಾಡ್ತಾರೆ. ಈ ಭಾವನೆ ಬೆಳಕ ಬಂದ್ಬಿಟ್ಟಿದೆ, ಸಾವಿರಾರು ವರ್ಷಗಳಿಂದ ಬೆಳಕ ಬಂದಿದೆ. ಇದು ಕಿತ್ತಾಕ್ಬೇಕಲ್ಲ. ಕಿತ್ತಾಕ್ಬೇಕಾದ್ರೆ ಸ್ವಾಭಿಮಾನ ಬರಬೇಕಲ್ಲ. ಸ್ವಾಭಿಮಾನ ಬರಬೇಕಾದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕಲ್ಲ. ಈ ಶಕ್ತಿ ಕೊಡದೆ ಈ ಗ್ಯಾರಂಟಿಗಳು ಅಂತಕ್ಕಂಥದನ್ನು ಸರಳತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ,
ಬರೀ ನಮ್ಗೆ ವೋಟ್ ಹಾಕಕ್ ಬಂದ್ರೆ ಸಾಲದಪ್ಪ, ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ್ರೆ ಸಾಲದು. ನಮಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲಿ ಸಾರ್ಥಕ ಆಗಲ್ಲ. ಗೊತ್ತಾಯ್ತಾ? ಅದಕ್ಕೋಸ್ಕರ ಯಾರು ದಲಿತರಿದ್ದಾರೆ, ಬಡವರಿದ್ದಾರೆ, ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಕೆಲಸ. ಈಗ ಮಹಿಳೆಯರು ಅವರು ಕೂಡ ಶೋಷಿತರೆ ಸಮಾಜದಲ್ಲಿ, ದಲಿತರು ಶೋಷಿತರೆ, ಹಿಂದುಳಿದವರು ಶೋಷಿತರೆ, ಎಲ್ಲ ಜಾತಿ ಬಡವರು ಶೋಷಿತರೆ ಅಲ್ಲ. ಅವ್ರ ಕೈಗೆ ದುಡ್ಡು ಬೇಕಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಿಕೊಳ್ಬೇಕಲ್ಲ, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗ್ಬೇಕಲ್ಲ. ನಿಮ್ಗೆ ದುಡ್ಡಿದ್ರೆ ತಾನೇ ಅಂಗಡಿಗೆ ಹೋಗೋದು, ಹೋಟೆಲ್ ಹೋಗೋದು, ಅಥವಾ ಬಟ್ಟೆ ತಗೊಳಕ್ ಹೋಗೋದು, ಮಕ್ಕಳ ಶಾಲೆ ಕಳಿಸಕ್ಕಾಗೋದು, ಯೂನಿಫಾರ್ಮ್ ತಗೊಳಕ್ಕಾಗೋದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಕ್ ಸಾಧ್ಯ ಆಗೋದು, ದೇವಸ್ಥಾನಗಳಿಗೆ ಹೋಗಕ್ ಸಾಧ್ಯ ಆಗೋದು. ನಿಮ್ಮದ ದುಡ್ಡೇ ಇಲ್ಲ ಅಂದ್ರೆ ಎಲ್ಲಿಂದ ಹೋಯ್ತೀರಿ? ಜೇಬಲ್ಲಿ ದುಡ್ಡಿದ್ರಲ್ವಾ? ಅದಕ್ಕೋಸ್ಕರ ದುಡ್ಡು ಕೊಡಬೇಕು ಅಂತ ನಮ್ಮ ಈ ಗ್ಯಾರಂಟಿಗಳ ಮೂಲಕ ಪ್ರತಿ ಕುಟುಂಬಕ್ಕೆ 1,20,000 ಕುಟುಂಬಗಳಿಗೆ 1,20,00,000 ಕುಟುಂಬಗಳಿಗೆ. ಒಂದು ಕುಟುಂಬ ಅಂದ್ರೆ 4 ಜನ ಇರ್ಬೋದು, 5 ಜನ ಇರ್ಬೋದು. ಎಷ್ಟಾಯ್ತದೆ ಗೊತ್ತಾ? ಸುಮಾರು 4,60,00,000 ಜನರಿಗೆ, 4,60,00,000 ಜನರಿಗೆ ಪ್ರತಿ ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ ತಿಂಗಳಿಗೆ ಸಿಗುತ್ತೆ. 4,000 ರಿಂದ 5,000 ರೂಪಾಯಿ ವರ್ಷಕ್ಕೆ, 50,000 ರಿಂದ 60,000 ರೂಪಾಯಿ. ನಿಮ್ ಶಕ್ತಿ ಕೊಡ್ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ತದೆ. ಇದಕ್ಕೆ ಯುರೋಪ್ ಕಂಟ್ರಿಗಳಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಯಾಕಂತಂದ್ರೆ ನಾವು ದುಡ್ಡು ಕೊಟ್ಕೊಳ್ತಕ್ಕಂಥ ಶಕ್ತಿ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಬೆಲೆ ಏರಿಕೆ ಆಗ್ಬಿಟ್ಟದೆ, ನಿರುದ್ಯೋಗ ಆಗ್ಬಿಟ್ಟದೆ, ರೈತರ ಪದಾರ್ಥಗಳು ಬೆಳೆದಕ್ಕೆ ಬೆಲೆ ಸಿಗ್ತಾ ಇಲ್ಲ. ಈ ಪರಿಸ್ಥಿತಿ ಇವತ್ತು ದೇಶದಲ್ಲೆಲ್ಲ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ. ನಮ್ಮ 5 ಗ್ಯಾರಂಟಿಗಳ ಜೊತೆಗೆ ಕೇಂದ್ರ ಸರ್ಕಾರ ಕೂಡ 5 ಗ್ಯಾರಂಟಿಗಳು. ಅದೇ ಕಾಂಗ್ರೆಸ್ ಪಕ್ಷ, ಎಐಸಿಸಿ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯವರು ನಾವು ಅಧಿಕಾರಕ್ಕೆ ಬಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ 5 ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಅವರು ಕೂಡ ಅವರ ಭರವಸೆಯಲ್ಲಿ ಮ್ಯಾನಿಫೆಸ್ಟೋನಲ್ಲಿ ಒಟ್ಟಾರೆಯಾಗಿ ನಾವು 5 ಗ್ಯಾರಂಟಿಗಳು ಕೊಡ್ತೀವಿ, ಬೇರೆ ಭರವಸೆಗಳು ಕೊಡ್ತೀವಿ. ಕೇಂದ್ರ ಸರ್ಕಾರದವರು ಕೂಡ ಕೊಡ್ತಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಯಾರು ದುರ್ಬಲ ವರ್ಗದ ಜನ ಇದ್ದಾರೆ, ಎಲ್ಲ ಜಾತಿ ಬಡವರಿದ್ದಾರೆ, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಈಗ ರೈತರು ಚಳವಳಿ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಕಾನೂನು ಮಾಡ್ರಿ, MSP ಬಗ್ಗೆ ಸ್ವಾಮಿನಾಥನ್ ವರದಿ ಜಾರಿ ಕೊಡ್ರಿ ಅಂತ ಮಾಡ್ತಾ ಇದ್ದಾರೆ. ನಾವು ಅದನ್ನು ಒಪ್ಕೊಂಡಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ್ರೆ MSP ಕಾನೂನನ್ನ ಮಾಡ್ತೀವಿ, ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ, ರೈತರು ಬೆಳೆದಂತ ಪದಾರ್ಥಗಳಿಗೆ ನ್ಯಾಯಯುತವಾದಂತೆ ಬೆಲೆ ಸಿಗ್ತಕ್ಕಂಥ ರೀತಿಯಲ್ಲಿ ಮಾಡ್ತೀವಿ. ಇದನ್ನ ಜನಗಳು ತಿಳಿಸಬೇಕ ಬೇಡ? ಅದಕ್ಕೆ ನಿಮ್ ಜವಾಬ್ದಾರಿ ಜಾಸ್ತಿ ಇದೆ. ಒಂದು, ನೀವು ಪಕ್ಷದ ಪ್ರತಿನಿಧಿಗಳು ಅಂತ ತಿರುಗಾಡ್ತಕ್ಕಂಥದ್ದು ಹೆಮ್ಮೆಯಿಂದ. ಎರಡನೇದು ಸರ್ಕಾರದ ಕೆಲಸನೂ ಕೂಡ
ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ. ಯಾಕಂತಂದ್ರೆ ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ. ನಾನು ಪ್ರಧಾನಮಂತ್ರಿಗಳಿಗೆ ವೀಕ್ ಚೀಫ್ ಮಿನಿಸ್ಟರ್, ವೀಕ್ ಪ್ರೈಮ್ ಮಿನಿಸ್ಟರ್ ಅಂತ ಕರೆದೆ. ಸಿದ್ದರಾಮಯ್ಯ ವೀಕ್ ಚೀಫ್ ಮಿನಿಸ್ಟರ್ ಅಂತ ಅವ್ರು ಇನ್ನೊಂದು ಹೇಳೋದು. ಏನಾಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಅಂತಂದ್ರೆ, ಏನಾಗ್ಬಿಟ್ಟಿದೆ ಅಂತಂದ್ರೆ, ಆ ಪಕ್ಷದಲ್ಲಿ ಏನ್ ಹೇಳ್ತಾರೆ ಅದನ್ನೇ ನಂಬೋದು ಕೆಲವು ಜನ ಇರ್ತಾರೆ. ಅವ್ರಿಗೆ ಸಿಂಪತೈಸರ್ಸು, ಅವ್ರ ಕಾರ್ಯಕರ್ತರು, ಅವ್ರ ವೋಟ್ ಹಾಕೋರು, ಅವರೆಲ್ಲರೂ ಕೂಡ ಅವ್ರು ಹೇಳೋದನ್ನೇ ಹೇಳ್ತಾರೆ. ಉದಾಹರಣೆಗೆ, ಇಟ್ಸ್ ಎ ಫ್ಯಾಕ್ಟ್ ದಟ್ 4,50,000 ಕೋಟಿ ಕರ್ನಾಟಕ ರಾಜ್ಯದಿಂದ ತೆರಿಗೆ ಕಲೆಕ್ಟ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, ಜಿಎಸ್ಟಿ, ಪೆಟ್ರೋಲ್, ಡೀಸೆಲ್ ಮೇಲೆ 4,50,000 ಕೋಟಿ ಕರ್ನಾಟಕ ಒಂದರಿಂದ. ನಮಗೆ ಎಷ್ಟು ಬರ್ತದೆ? 50,257 ಕೋಟಿ ಬರ್ತದೆ. ಎಷ್ಟು? ಎಷ್ಟು ಪರ್ಸೆಂಟ್ ಆಯ್ತು? 4,50,000 ಕೋಟಿ ನಾವು ತೆರಿಗೆ ಕೊಡೋದು, ಅವ್ರು ನಮಗೆ ಕೊಡೋದು 50,257 ಕೋಟಿ. ಇದನ್ನ ಅವರು ಸರಿಯಾಗಿ ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳೋದು ಕೇಂದ್ರದವರು. ಇಲ್ಲಿ ಇವೆಲ್ಲ ಡ್ಯಾನ್ಸ್ ಮಾಡೋದಕ್ಕೆ. ಹೌದಾ? ಹೋಗ್ಲಿ, ಅವ್ರು ಹೋಗ್ಲಿ, ಕುಮಾರಸ್ವಾಮಿ ಶುರು ಮಾಡ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆ. ಇದನ್ನ ನೀವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಈ ಪಾರ್ಟಿ ಸಿಸ್ಟಮ್ ನಲ್ಲಿ ಹೆಂಗ್ ಆಗ್ಬಿಡ್ತದೆ ನೋಡಿ. ಕರ್ನಾಟಕ ಅನ್ಯಾಯ ಆಗ್ತಾ ಇರೋದು ಅಂಕಿಅಂಶಗಳ ಮೂಲಕ ಸತ್ಯ. ಆ ಸತ್ಯನೇ ಅಸತ್ಯ ಮಾಡಕ್ ಹೋಗೋದು. ಅದಕ್ಕೆ ನೀವು ಸ್ವಲ್ಪ ಇದು ಅವ್ರು ಹೇಳೋದು ಸತ್ಯ ಅಲ್ಲ, ಅಸತ್ಯ, ಸುಳ್ಳಿನ ಪರಮಾವಧಿ ನೀವು ಅಂತ ಹೇಳಿ ಜನರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸ ಅಲ್ವಾ? ಇವೆಲ್ಲ ನಂತರನೇ ಭಾಷಣ ಮಾಡೋದು ಕಲ್ಕೋಬೇಕು ನೀವು. ಪ್ರತಿಯೊಬ್ಬರು ಕೂಡ ನನಗಿಂತ ಚೆನ್ನಾಗಿ ಮಾಡಬೇಕು. ನನಗಿಂತ ಚೆನ್ನಾಗಿ ಮಾಡಿದ್ರೆ ನನ್ಗೆ ಬಹಳ ಖುಷಿ ಗೊತ್ತಾಯ್ತು. ನನಗಿಂತ ಚೆನ್ನಾಗಿ ಅಂಕಿಅಂಶಗಳೆಲ್ಲ ತಿಳ್ಕೊಂಡು ಜನಗಳಿಗೆ ಅವ್ರ ನಮ್ಮ ಫಲಾನುಭವಿಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಅಲ್ವಾ? ಅದಕ್ಕೆ ಹೆಸರು ನೀನು ಕರೆದು ಒಂದ್ಸರಿ ನಿನ್ ಜೊತೆ ಮಾತಾಡೋಣ ಅಂತೇಳಿ ಸಭೆ ಕರೆದಿರೋದು. ಗೊತ್ತಾಯ್ತಾ? ಏನೇನ್ ನಾವು ಮಾಡ್ತಾ ಇದ್ದೀವಿ, ನಾವು ಮಾಡೋದು ಹೇಳಿ ಅಷ್ಟೇ, ಸುಳ್ಳು ಹೇಳಕ್ ಹೋಗ್ರಿ. ಬಿಜೆಪಿ ಅವ್ರ ಸುಳ್ಳು ಹೇಳಕ್ ಹೋಗ್ಲೇಬೇಡಿ. ನಾವು ಏನ್ ಮಾಡಿದೀವಿ ಅದನ್ನ ಹೇಳ್ಬಿಡಿ ಅಲ್ವಾ? ಅದು ಕಷ್ಟನಾ? ಏನಪ್ಪಾ ಆ ಕೆಲಸ ಮಾಡಿ ಅಂತೇಳಿ ಕೈ ಮಾಡ್ಬಿಟ್ಟದೆ. ನಾ ಇನ್ನೂ ಮಾತಾಡಕ್ಕೆ ಹೋಗಲ್ಲ, ಕೈ ಮಾಡ್ಬಿಟ್ಟದೆ. ಇಷ್ಟು ಸಾಕು ಅಂತ ಅನ್ಕೊಂಡಿದ್ದೀನಿ ನಾನು. ನಿಮ್ಮೆಲ್ರಿಗೂ ಕೈ ಮಾಡ್ಬಿಟ್ಟು ಊಟ ಮಾಡಕ್ ಹೋಗ್ತೀನಿ. ಪುನಃ 3 ಗಂಟೆಗೆ ಮೀಟಿಂಗ್ ಅದರಿಂದ ಇಷ್ಟಿನ ಹೇಳಿ ನೀವೆಲ್ಲ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ಇಟ್ಟುಕೊಂಡು ನೀವೆಲ್ಲ ಸಮರ್ಥರಾಗಿದ್ದೀರಿ ಅಂತ ಮತ್ತೆ ಕೂತ್ಕೊಳ್ರಿ. ಈ ಚುನಾವಣೆ ನಮಗೆ ಬಹಳ ಖುಷಿ. ಲೋಕಸಭಾ ಚುನಾವಣೆ ಇದೆಯಲ್ಲ, ಬಹಳ ಖುಷಿ. ಸೊ 28 ಕ್ಷೇತ್ರದಲ್ಲಿ 25 ಕ್ಷೇತ್ರಗಳು ಅಭ್ಯರ್ಥಿಗಳು ಘೋಷಣೆ ಆಗಿದೆ. 3 ಕ್ಷೇತ್ರಗಳು ಅವರು ಕೂಡ ನಾಳೆ ನಾಡಿಗಳಲ್ಲಿ ಆಗ್ತದೆ. ಸೊ ಒಟ್ಟಾರೆಯಾಗಿ ನಾವು ಗೆಲ್ಲಬೇಕು. ನಾವು ಬಿಜೆಪಿಯವರು ಸುಳ್ಳಿನೇ ಹೇಳ್ತಾರೆ, ಸುಳ್ಳಿನೇ 100 ಸಾರಿ ಹೇಳಿದ್ರೆ ಸತ್ಯ ಆಗ್ಬಿಡ್ತದೆ ಅಂತ ಒಂದು ನಾಣ್ಣುಡಿ ಇದೆ.
ಅದಕ್ಕೆ ನೀವು ಸತ್ಯನ 100 ಸಾರಿ ಹೇಳಿ. ಕೊಟ್ಟೆ ಕೊಡ್ತಾರೆ, ನಮ್ಮನ್ನ ಗೆಲ್ಸಿ ಅಂತ ಹೇಳಪ್ಪ ಸಾಕು. ಓಟ್ ಕೊಡ್ಬಿಡಿ ಬಿಜೆಪಿಗೆ ಅಂತಂದ್ರೆ ಅವ್ರು ಕೊಡೋರು ಇದ್ದಾರೆ, ಅವ್ರು ಕೊಡೋರು ಇದ್ದಾರೆ. ಕಾಂಗ್ರೆಸ್ ಅನ್ನ ಗೆಲ್ಸಿ. ಕಾಂಗ್ರೆಸ್ ಈ ತರ ನುಡಿದಂತೆ ನಡ್ಕೊಂಡಿದೀವಿ. ಈಗ ಸುಮ್ಮನೆ ನಿಮ್ಗೊಂದು ಉದಾಹರಣೆ, ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ವಿ ಅಲ್ವಾ? ಅವ್ರು ಯಾವತ್ತಾರು ಮಾಡಿದ್ರ? ಮಾಡಿಲ್ಲ. ನಾವು ಸಂವಿಧಾನದ ಪೀಠಿಕೆನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಎಲ್ಲ ಓದ್ಬೇಕು ಪೀಠಿಕೆನ ಅಂತ ಮಾಡಿದ್ವಿ. ಅವ್ರು ಮಾಡಿದ್ರ? ಸುಮ್ಮನೆ ಅಂಬೇಡ್ಕರ್ ಅವ್ರ ಹೆಸರು ಹೇಳೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಭೆ ಮಾಡ್ಬಿಡೋದು. ಯಾಕೆ ಅಂತಂದ್ರೆ ನಾವು ಅವ್ರ ಪರವಾಗಿದ್ದೀವಿ ಅಂತ. ಯಾವತ್ತಾರು ಇವರು ಈ ಬಿಜೆಪಿಯವರು ಮನೆ ಹಾಳಾಗ ಯಾವತ್ತಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು ನೋಡಿ. 1925ನೇ ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಎಷ್ಟನೇ ಇಸ್ವಿ? 1925ನೇ ಇಸ್ವಿ. ಆಗ ಬಹಳ ಪೀಕ್ ನಲ್ಲಿತ್ತು ಸ್ವಾತಂತ್ರ್ಯ ಹೋರಾಟ ಅಲ್ವಾ? ಅದು ಪ್ರಾರಂಭ ಮಾಡಿದವರು ಯಾರು? RSS ನ ಎಡ್ಗೆ ವಾರ್. ಯಾರು? ಎಡ್ಗೆ ವಾರ್. ಅದಾದ್ಮೇಲೆ ಗುರೂಜಿ ಅಂತ ಒಬ್ರು ಬಂದ್ರು. ಅವರು 1940ನೇ ಇಸ್ವಿವರೆಗಿದ್ರು. ಅದಾದ್ಮೇಲೆ ಗುರೂಜಿ ಅಧ್ಯಕ್ಷರಾದರು. ಯಾವತ್ತಾರು ಒಂದು ದಿನ ಅವರಿಬ್ಬರಲ್ಲಿ ಯಾವನಾರು ಒಂದು ದಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಹೇಳಿ? ಮತ್ತೆ ಏನ್ ಭಾರತ ಮಾತೆ ಮಕ್ಕಳು, ಭಾರತ ಮಾತೆ ಮಕ್ಕಳು ಸ್ವಾತಂತ್ರ್ಯ ತಂದುಕೊಂಡವರು. ನಾವು ಭಾರತ ಮಾತೆ ಮಕ್ಕಳಲ್ಲ, ಅವ್ರು ಸ್ವಾತಂತ್ರ್ಯ ಬ್ರಿಟಿಷ್ನವ್ರ ಜೊತೆ ಇದ್ದವರು ಭಾರತ ಮಾತೆ. ಭಾರತ ಮಾತೆ ಮಕ್ಕಳು. ಈ ತರ ಹೇಳ್ಕೊಂಡು ಸುಳ್ಳು ಹೇಳಿ ಜನಗಳನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಅದಕ್ಕೆ ನೀವೆಲ್ಲ ಸ್ವಲ್ಪ ಅಲರ್ಟ್ ಆಗಿ ಜನಗಳಿಗೆ ಸಂಪರ್ಕ ಇಟ್ಕೊಂಡು ಮಾಡಿದ್ರೆ ಬಹುಶಃ ಅವರ ಸುಳ್ಳನ್ನ ನಾವು ಮಟ್ಟ ಹಾಕ್ಲಿಕ್ಕೆ ಸಾಧ್ಯ. ಭಾರತ ಮಾತೆ ಮಕ್ಕಳು ನಾವೇನು ಭಾರತ ಮಾತೆ ಮಕ್ಕಳು ಸ್ವಾತಂತ್ರ್ಯ ತಂದುಕೊಟ್ಟವರು, ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದವರು. ಇವು ಬ್ರಿಟಿಷ್ನವ್ರ ಜೊತೆ ಶಾಮಿಲ್ ಆಗಿದ್ದವರು ಭಾರತ ಮಾತೆ ಮಕ್ಕಳು. ಹೇಳಿಪ್ಪ ನೀವೇ. ಇದೆಲ್ಲ ಜನಗಳಿಗೆ ಗೊತ್ತಿಲ್ಲ. RSS ಯಾವಾಗ ಹುಡ್ತು ಅಂತ ಗೊತ್ತಿಲ್ಲ. ಅದಕ್ಕೆ ಹೆಗ್ಡೆವಾರ್ ಅಂತವ್ರು ಯಾರು ಅಂತ ಗೊತ್ತಿಲ್ಲ. ಅವ್ರ ಗುರೂಜಿ ಯಾರು ಅಂತ ಗೊತ್ತಿಲ್ಲ. ಗೊತ್ತೇ ಇಲ್ಲ. ಸುಮ್ಮನೆ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿರ್ತದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಕ್ ಸಾಧ್ಯ ಆಗಲ್ಲ. ಅದಕ್ಕೆ ನೀವೆಲ್ಲ ಇತಿಹಾಸ ತಿಳ್ಕೋಬೇಕು, ಭವಿಷ್ಯ ನಿರ್ಮಾಣ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.